ಶಿವಣ್ಣ ಅಂತ ಈ ದೇವಸ್ಥಾನದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು. ಮತ್ತು ಇದು ಶನೇಶ್ವರ ಜಯಂತಿ ಅಂತ ಅಂದ್ಬಿಟ್ಟು ಸುಮಾರು 13 ವರ್ಷದ ನಂತರ ಇದು ಬಂದಿದೆ. ಇದು ಆದ ನಂತರ ಇದು ಕೆಲವು ಜನಗಳಲ್ಲಿ ಅವ್ರ ಹಾವು ಹೋಗುಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರ್ತಾವಲ್ಲ, ಅದಕ್ಕೆ ಒಳ್ಳೆಯದಾಗಲಿ ಅಂತ ಜನಗಳು ನಂಬಿ ಈ ಸನ್ನಿಧಿಗೆ ಬರ್ತಾ ಇದ್ದಾರೆ. ಬಂದವರಿಗೆಲ್ಲ ಒಳ್ಳೆಯದಾಗಿದೆ. ಅದೇ ರೀತಿ ಈ ಸಂಸ್ಥೆ ಹಿಂದಿನ ಇದು ತೊಗೊಂಡ್ರೆ ಇದು ನಮ್ಮ ಈ ದೇವಸ್ಥಾನ ಉದ್ಘಾಟನೆ 30 ವರ್ಷ, ಅದು 100 ವರ್ಷಕ್ಕಿಂತ ಹಿಂದೆ ಗೌಡರು ಲಕ್ಷ್ಮಯ್ಯನವರು ಅಂತ ನಮ್ಮ ಇದಕ್ಕೆ ದೇವಸ್ಥಾನ ಜಾಗ ದಾನ ಕೊಟ್ಟಿದ್ರು. ಅದಾದ ನಂತರ ಹಾಗೆ ನಮ್ಮ ಹೊಸಳ್ಳಿಯಿಂದ ಮುನ್ಸೋಮಪ್ಪನವರು, ಗೌಡನವರು, ಬಯ್ಯಣ್ಣವರು, ಕೃಷ್ಣಪ್ಪನವರು ಎಲ್ಲರೂ ನಡೆಸ್ಕೊಂಡು ಈಗ ಬಿಟ್ಟು ಹೋಗಿದ್ದಾರೆ. ಈಗ ನಾವು ನಡೆಸ್ತಾ ಇದ್ದೀವಿ. ಅದು ಯಾವ ರೀತಿ ಲೋಪಗಳಿಲ್ಲದೆ ನಡ್ಸ್ಕೊಂಡು ಬರ್ತಾಯಿದ್ದೀವಿ, ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ನಾವು ಹೇಳ್ತಾ ಜನಕ್ಕೆ ತೊಂದರೆ ಕೊಡಬೇಕಂತ ನಾವೇನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾಯಿದ್ದೀವಿ ಸರ್. ಅಷ್ಟು ಇದು ವಿಶೇಷ ಅಂದರೆ ಶನೇಶ್ವರ ಜಯಂತಿ. ಅದಕ್ಕೋಸ್ಕರ ಜನಗಳು ಸೇರಿದ್ದಾರೆ. ಅವ್ರಿಗೆ ಆಗುವ ಗೊತ್ತಲ್ಲ ಒಳ್ಳೆಯದು ಕೆಟ್ಟದ್ದು, ಅದಕ್ಕೆ ಶನೇಶ್ವರ ಜಯಂತಿಯನ್ನೇ ಹೇಳಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಸಾಕಷ್ಟು ಜನ ಬಂದು ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಂಕಾಲ ಯಾವುದೂ ಇಲ್ಲ ಸಮಯ ಇದೆ, ಇದೊಂದೇ. ಇಲ್ಲಿ ಬೆಣ್ಣೆ ಅಲಂಕಾರ, ತೈಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಇಷ್ಟು ಮಾಡಿಸಿದ್ದೀವಿ. ಸುಮಾರು ಒಂದು 2,500 ಜನ ಅಭಿಷೇಕನೇ ಮಾಡಿಸಿದ್ದಾರೆ. ಮತ್ತು ಅಭಿಷೇಕ ಪ್ರಸಾದ ತೊಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ವಿಶೇಷ 13 ವರ್ಷಕ್ಕೊಂದು ಸಾರಿ ಬರೋ ಅಂಥದ್ದು ಶ್ರೀ ಶನೇಶ್ವರ ಜಯಂತಿ ಅಂತ. ಅದು 13 ವರ್ಷದಲ್ಲಿ ಇವತ್ತು ಅಮಾವಾಸ್ಯೆ ದಿನ ಬಂದಿರೋದ್ರಿಂದ ಭಕ್ತಾದಿಗಳು ಬೆಳಿಗ್ಗೆ 3 ಗಂಟೆಯಿಂದ ಇದೇ ರೀತಿ ಇದ್ದಾರೆ. ಮಿನಿಮಮ್ ಒಂದು 50,000ದಿಂದ 60,000 ಜನ ಬಂದು ಹೋಗಿದ್ದಾರೆ ಆಲ್ರೆಡಿ. ಇನ್ನೂ ಸಾಯಂಕಾಲ ಜಾಸ್ತಿ ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಕೇಸರಿ ಬಾತು, ಪೊಂಗಲ್ಲು, ಪ್ರಸಾದನ ನಾವು ವಿತರಣೆ ಮಾಡಿದ್ದೀವಿ. ಸಾಯಂಕಾಲನೂ ಪ್ರಸಾದ ಇರುತ್ತೆ. ಮತ್ತು ಈ ಥರ ಜನ ಇಷ್ಟು ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಭಕ್ತಾದಿಗಳು ಬಂದು ಲೈನ್ನಲ್ಲಿ ನಿಂತ್ಕೊಂಡು ನಾವು ಸಹಕರಿಸಿ ಅವರಿಗೆಲ್ಲ ಬಂದು ಹೋಗುವಂಗೆ. ಮತ್ತು ಇಲ್ಲಿ ನಾವು ಪಂಚಾಮೃತ ಅಭಿಷೇಕ, ತೈಲಾಭಿಷೇಕ ಮತ್ತು ಬೆಣ್ಣೆ ಅಲಂಕಾರ 3 ಇರುತ್ತೆ. ಅದರಲ್ಲಿ ಇವತ್ತು ಮಾತ್ರ ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ. ಪ್ರತಿ ಶನಿವಾರ ಬೆಣ್ಣೆ ಅಲಂಕಾರ ಇರುತ್ತೆ. ಇವತ್ತು ತುಂಬ ಹೂವಿನ ಅಲಂಕಾರ ಮಾಡಿಸಿರೋದ್ರಿಂದ ಬರೀ ಇದು ಪಂಚಾಮೃತ ಅಭಿಷೇಕ, ತೈಲಾಭಿಷೇಕ ಅಷ್ಟೇ 2 ಮಾಡಿದ್ದೀವಿ. ಮತ್ತು ನಮ್ಮೆಲ್ಲ ಟ್ರಸ್ಟಿಗಳು ಸೇರಿ ಇಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಸೆಕ್ರೆಟ್ರಿಯವರು, ನಮ್ಮ ಎಲ್ಲ ಟ್ರಸ್ಟಿಗಳು ಸೇರಿ ಎಲ್ರಿಗೂ ಕ್ಲೀನಾಗಿ ಬರೋಂಗೆ ಹೋಗೋಕ್ಕೆ ಜಾಗ ಮಾಡಿ ಬ್ಯಾರಿಗೇಟ್ ಹಾಕಿ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಂದು ಮತ್ತು ಎಲ್ಲರೂ ಚೆನ್ನಾಗಿ ಬಂದು ಹೋಗ್ತಾ ಇದ್ದಾರೆ. ಇದೇ ರೀತಿ ಸಾಯಂಕಾಲನೂ ಇದೇ ರೀತಿ ರಶ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ಸರ್. ಶನಿದೇವ ದೇವಸ್ಥಾನದ ಒಬ್ಬ ಪದಾಧಿಕಾರಿ. ಶನೇಶ್ವರ ಜಯಂತಿ 13 ವರ್ಷಗಳು ಒಮ್ಮೆ ಬರುವುದು. ವಿಶೇಷವಾಗಿ ಶನಿವಾರ ಮತ್ತು ಅಮಾವಾಸ್ಯೆ ಬಂದಿರೋದ್ರಿಂದ ಶನಿವಾರ ಮತ್ತು ಅಮಾವಾಸ್ಯೆ ಬಂದಿರೋದ್ರಿಂದ 13 ವರ್ಷಕ್ಕೊಮ್ಮೆ ಇದು ಶನೇಶ್ವರಿ ಜಯಂತಿ ಇದು ಒಟ್ಟಿಗೆ ಬಂದಿರೋದ್ರಿಂದ ವಿಪರೀತ ನಾವು ಊಹೆ ಮಾಡದೆ ಎಷ್ಟೋ ಜನ ಬಂದಿದ್ದಾರೆ. ಒಂದು ಅಭಿಷೇಕ ಮತ್ತು ಬೆಣ್ಣೆ ಅಲಂಕಾರ, ಪ್ರಸಾದ ವಿನಿಯೋಗ, ಹೂವಿನ ಅಲಂಕಾರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದು ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ಒಳ್ಳೆಯದಾಗಿದೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ಕೊಂಡು ನಾವು ಊಹೆ ಮಾಡೋದಕ್ಕಿಂತ ಹೆಚ್ಚಾಗಿ ಜನ ಬಂದಿರೋದ್ರಿಂದ ಅದನ್ನು ಸುಧಾರಿಸೋದೇ ದೊಡ್ಡ ಕಷ್ಟ ಆಗಿದೆ. ದಾನಿಗಳು ಮತ್ತು ಒಳಗೆ ಕೊಡುವಂಥ ಭಕ್ತಾದಿಗಳು ಬರ್ತಾ ಇರೋದನ್ನು ಅವ್ರನ್ನೂ ಬಿಡಬೇಕಾಗುತ್ತೆ. ಈ ಪಬ್ಲಿಕ್ನೂ ಸ್ವಲ್ಪ ಸುಧಾರಿಸ್ಬೇಕು. ಎಲ್ಲ ಅನುಸರಿಸ್ಕೊಂಡು ಪ್ರಸಾದ ವ್ಯವಸ್ಥೆನೂ ಮಾಡಿದ್ದೀವಿ. ಮತ್ತು ಸಾಯಂಕಾಲದ ಪ್ರಸಾದ ವ್ಯವಸ್ಥೆನೂ ಇರುತ್ತೆ. ಅದರಿಂದ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವ್ರಿಗೇನು ತೊಂದರೆ ಆಗದಿದ್ದಂಗೆ ನಾವು ದರ್ಶನಕ್ಕೆ ವ್ಯವಸ್ಥೆ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸಾಯಂಕಾಲ ಇದಕ್ಕಿಂತ ಹೆಚ್ಚಿಗೆ ಬರೋವಂಥ ಒಂದು ಅಂದಾಜಿದೆ. ಅದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ನಮಗೆ ಟ್ರಾಫಿಕ್ನವರು ಮತ್ತು ಲ್ಯಾಂಡ್ ಅವರು ಪೊಲೀಸವರು ಬಂದು ತುಂಬ ಸಹಕಾರ ಮಾಡಿದ್ರು.